ತುಮಕೂರು ನಗರದಲ್ಲಿ ಪಾದಚಾರಿ ದಾರಿಗಳ ಮೇಲಿನ ಅಕ್ರಮ ಒತ್ತುವರಿ ತೆರವುಗೊಳಿಸುವ ಕಾರ್ಯಾಚರಣೆ ನಡೆಯುತ್ತಿದೆ. ಅಧಿಕಾರಿಗಳು ರಸ್ತೆಯ ಬದಿಯಲ್ಲಿರುವ ಅಂಗಡಿಗಳು, ವಾಹನ ನಿಲುಗಡೆ ಹಾಗೂ ಇತರೆ ಅತಿಕ್ರಮಣಗಳನ್ನು ತೆರವುಗೊಳಿಸುತ್ತಿರುವುದು ಸ್ವಾಗತಾರ್ಹವೇ. ಆದರೆ ಇಲ್ಲಿ ಒಂದು ಪ್ರಮುಖ ಪ್ರಶ್ನೆ ಎದುರಾಗುತ್ತಿದೆ. ಪಾದಚಾರಿ ದಾರಿ ತೆರವು ಮಾಡುವುದು ಮಾತ್ರವೇ ಪರಿಹಾರವೇ? ನಗರದ ಹಲವು ಪ್ರಮುಖ ರಸ್ತೆಗಳಲ್ಲೇ ಇಂದಿಗೂ ಪಾದಚಾರಿಗಳಿಗೆ ಸರಿಯಾದ ಪಾದಚಾರಿ ದಾರಿಯೇ ಇಲ್ಲ. ಕೆಲವೆಡೆ ಪಾದಚಾರಿ ದಾರಿ ಇದ್ದರೂ ಅದು ಅರ್ಧಕ್ಕೆ ನಿಂತಿದೆ. ಮತ್ತೊಂದೆಡೆ ಕಸ, ಮಣ್ಣು, ವಿದ್ಯುತ್ ಕಂಬಗಳು ಹಾಗೂ ಇತರೆ ಅಡೆತಡೆಗಳಿಂದ ಪಾದಚಾರಿಗಳು ರಸ್ತೆಯ ಮೇಲೆಯೇ ಸಂಚರಿಸುವ ಪರಿಸ್ಥಿತಿ ಇದೆ. ಹಾಗಾದರೆ ಪಾದಚಾರಿಗಳ ಸುರಕ್ಷತೆಗೆ ಜವಾಬ್ದಾರಿ ಯಾರದ್ದು? ಅಕ್ರಮ ಒತ್ತುವರಿ ತೆರವುಗೊಳಿಸುವುದರ ಜೊತೆಗೆ ಪ್ರತಿಯೊಂದು ಪ್ರಮುಖ ರಸ್ತೆಯಲ್ಲೂ ಸಮರ್ಪಕ ಹಾಗೂ ನಿರಂತರ ಪಾದಚಾರಿ ದಾರಿ ನಿರ್ಮಿಸುವ ಜವಾಬ್ದಾರಿ ಸಂಬಂಧಪಟ್ಟ ಇಲಾಖೆಗೆ ಇಲ್ಲವೇ? ಇಂದು ಪಾದಚಾರಿ ದಾರಿ ಇಲ್ಲದ ರಸ್ತೆಯಲ್ಲಿ ನಡೆದುಕೊಂಡು ಹೋಗುವ ಸಾರ್ವಜನಿಕರು ವಾಹನಗಳ ನಡುವೆ ಜೀವವನ್ನು ಕೈಯಲ್ಲಿ ಹಿಡಿದುಕೊಂಡು ಓಡಾಡಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಒತ್ತುವರಿ ತೆರವು ಮಾಡುವಾಗ ಬಡ ವ್ಯಾಪಾರಿಗಳ ಮೇಲೆ ಮಾತ್ರ ಕ್ರಮ ಕೈಗೊಳ್ಳುವುದೇ ಅಥವಾ ಪಾದಚಾರಿ ದಾರಿ ನಿರ್ಮಾಣ ಮಾಡದೇ ಇರುವ ಸಂಬಂಧಪಟ್ಟ ಅಧಿಕಾರಿಗಳ ಮೇಲೂ ಜವಾಬ್ದಾರಿ ನಿಗದಿ ಮಾಡಲಾಗುತ್ತದೆಯೇ? ತುಮಕೂರು ಮಹಾನಗರ ಪಾಲಿಕೆ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಮ್ಮ ನೇರ ಪ್ರಶ್ನೆ. ನಗರದಲ್ಲಿ ಎಷ್ಟು ಕಿಲೋಮೀಟರ್ ಪಾದಚಾರಿ ದಾರಿ ಇದೆ? ಅದರಲ್ಲಿ ಎಷ್ಟು ಭಾಗ ಸಾರ್ವಜನಿಕರಿಗೆ ನಿಜವಾಗಿಯೂ ಬಳಕೆಯಾಗುತ್ತಿದೆ? ಪಾದಚಾರಿ ದಾರಿ ಇಲ್ಲದ ಪ್ರದೇಶಗಳಿಗೆ ಹೊಸದಾಗಿ ಪಾದಚಾರಿ ದಾರಿ ನಿರ್ಮಿಸುವ ಯೋಜನೆ ಏನು? ಜನರು ತೆರಿಗೆ ಕಟ್ಟುತ್ತಿದ್ದಾರೆ, ನಗರ ಅಭಿವೃದ್ಧಿಗೆ ಹಣ ಬಿಡುಗಡೆಯಾಗುತ್ತಿದೆ. ಹಾಗಿದ್ದರೂ ಪಾದಚಾರಿಗಳಿಗೆ ಸುರಕ್ಷಿತವಾಗಿ ನಡೆಯಲು ದಾರಿ ಇಲ್ಲ ಎಂದರೆ ಇದು ಯಾರ ವೈಫಲ್ಯ? ಅಕ್ರಮ ಒತ್ತುವರಿ ತೆರವು ಜೊತೆಗೆ ಪಾದಚಾರಿಗಳಿಗೆ ಅಗತ್ಯವಿರುವ ಮೂಲಸೌಕರ್ಯವನ್ನು ನಿರ್ಮಿಸಿ. ಇದು ಕೇವಲ ಒಂದು ರಸ್ತೆಯ ಸಮಸ್ಯೆ ಅಲ್ಲ, ಇದು ತುಮಕೂರು ನಗರದ ಪ್ರತಿಯೊಬ್ಬ ಪಾದಚಾರಿಯ ಸುರಕ್ಷತೆಯ ಪ್ರಶ್ನೆ. ನಗರದ ಪ್ರಮುಖ ರಸ್ತೆಗಳಲ್ಲಿ ಪಾದಚಾರಿಗಳು ಸಂಚರಿಸಬೇಕಾದ ಜಾಗವೇ ವಾಹನಗಳ ನಿಲುಗಡೆ ಹಾಗೂ ಅಂಗಡಿಗಳ ಮುಂಭಾಗದ ಅಸ್ತವ್ಯಸ್ತತೆಯಿಂದ ಮುಚ್ಚಿಹೋಗಿರುವ ಆರೋಪ ಕೇಳಿಬರುತ್ತಿದೆ. ವಿಡಿಯೋದಲ್ಲಿ ಕಾಣುತ್ತಿರುವ ದೃಶ್ಯಗಳ ಪ್ರಕಾರ ರಸ್ತೆ ಬದಿಯಲ್ಲಿ ದ್ವಿಚಕ್ರ ವಾಹನಗಳನ್ನು ಅಡ್ಡಾದಿಡ್ಡಿಯಾಗಿ ನಿಲ್ಲಿಸಿರುವುದರಿಂದ ಪಾದಚಾರಿಗಳು ರಸ್ತೆಯಲ್ಲೇ ಸಂಚರಿಸುವ ಅನಿವಾರ್ಯತೆ ಎದುರಾಗಿದೆ. ಇದರಿಂದ ಮಹಿಳೆಯರು, ಮಕ್ಕಳು, ವಯೋವೃದ್ಧರು ಹಾಗೂ ಸಾರ್ವಜನಿಕರು ಅಪಾಯವನ್ನು ಎದುರಿಸುವಂತಾಗಿದೆ ಎಂಬುದು ಸ್ಥಳೀಯರ ಅಳಲು. ಹೀಗಿರುವಾಗ ಸಂಬಂಧಪಟ್ಟ ಇಲಾಖೆಗೆ ನಮ್ಮ ನೇರ ಪ್ರಶ್ನೆ: ಅಕ್ರಮ ಒತ್ತುವರಿ ತೆರವು ಮಾಡುವ ಕಾರ್ಯಾಚರಣೆ ಯಾವಾಗ ಮುಗಿಯುತ್ತದೆ ಎಂಬುದಕ್ಕಿಂತ ಪಾದಚಾರಿಗಳಿಗೆ ಸಮರ್ಪಕ ಪಾದಚಾರಿ ದಾರಿ ನಿರ್ಮಾಣ ಮಾಡುವ ಕಾರ್ಯ ಯಾವಾಗ ಪ್ರಾರಂಭವಾಗುತ್ತದೆ? ಒತ್ತುವರಿ ತೆರವು ಮಾಡಿದ ಜಾಗವನ್ನು ಮತ್ತೆ ವಾಹನ ನಿಲುಗಡೆಗೆ ಅಥವಾ ಬೇರೆ ಉದ್ದೇಶಕ್ಕೆ ಬಳಸಲು ಅವಕಾಶ ನೀಡದೆ ಅದೇ ಜಾಗವನ್ನು ಪಾದಚಾರಿಗಳಿಗಾಗಿ ಮೀಸಲಿಡಲಾಗುತ್ತದೆಯೇ? ನಗರದ ಪ್ರತಿಯೊಂದು ಪ್ರಮುಖ ರಸ್ತೆಯಲ್ಲೂ ನಿರಂತರ, ಸುರಕ್ಷಿತ ಮತ್ತು ಸಾರ್ವಜನಿಕರಿಗೆ ಬಳಸಲು ಅನುಕೂಲವಾಗುವ ಪಾದಚಾರಿ ದಾರಿ ನಿರ್ಮಿಸುವ ಯೋಜನೆ ಯಾವಾಗ? ಅಧಿಕಾರಿಗಳೇ ಸಾರ್ವಜನಿಕ
ಸಾರ್ವಜನಿಕರ ಮೇಲೆ ಮಾತ್ರ ನಿಯಮಗಳನ್ನು ಜಾರಿಗೊಳಿಸುವುದಲ್ಲ, ಸಾರ್ವಜನಿಕರಿಗೆ ಅಗತ್ಯವಿರುವ ಮೂಲಭೂತ ಸೌಲಭ್ಯವನ್ನು ಒದಗಿಸುವ ಜವಾಬ್ದಾರಿಯೂ ನಿಮ್ಮದೇ ಅಲ್ಲವೇ? ಪಾದಚಾರಿ ದಾರಿ ಇಲ್ಲದೆ ರಸ್ತೆಯಲ್ಲಿ ನಡೆದು ಅಪಘಾತ ಸಂಭವಿಸಿದರೆ ಅದರ ಹೊಣೆ ಯಾರದ್ದು? ಆದ್ದರಿಂದ ಸಂಬಂಧಪಟ್ಟ ಇಲಾಖೆ ಕೇವಲ ತೆರವು ಕಾರ್ಯಾಚರಣೆಗೆ ಸೀಮಿತವಾಗದೆ ಪಾದಚಾರಿ ದಾರಿಯ ಶಾಶ್ವತ ಪರಿಹಾರಕ್ಕೆ ಸ್ಪಷ್ಟವಾದ ಕ್ರಮ ಕೈಗೊಳ್ಳಬೇಕು. ಜನರಿಗೆ ಬೇಕಾಗಿರುವುದು ಕೇವಲ ಒತ್ತುವರಿ ತೆರವು ಅಲ್ಲ, ಸುರಕ್ಷಿತವಾಗಿ ನಡೆಯಲು ಒಂದು ದಾರಿ. ಈ ಬಗ್ಗೆ ತುಮಕೂರು ಮಹಾನಗರ ಪಾಲಿಕೆ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳು ಯಾವಾಗ ಸ್ಪಷ್ಟ ಉತ್ತರ ನೀಡುತ್ತಾರೆ, ಯಾವಾಗ ಶಾಶ್ವತ ಪರಿಹಾರ ನೀಡುತ್ತಾರೆ ಎಂಬುದನ್ನು ಕಾದು ನೋಡಬೇಕಿದೆ. ತುಮಕೂರು ನಗರದಲ್ಲಿ ಪಾದಚಾರಿ ದಾರಿಗಳ ಮೇಲಿನ ಒತ್ತುವರಿ ತೆರವು ಕಾರ್ಯಾಚರಣೆಯ ಜೊತೆಗೆ ಪಾದಚಾರಿಗಳಿಗೆ ಶಾಶ್ವತ ಹಾಗೂ ಸುರಕ್ಷಿತ ಪಾದಚಾರಿ ದಾರಿ ಕಲ್ಪಿಸುವ ನಿಟ್ಟಿನಲ್ಲಿ ಸಂಬಂಧಪಟ್ಟ ಇಲಾಖೆ ಕೂಡಲೇ ಕ್ರಮ ಕೈಗೊಳ್ಳಬೇಕು. ಜನರ ಸಮಸ್ಯೆಯನ್ನು ಗುರುತಿಸಿ ಕೇವಲ ತೆರವು ಕಾರ್ಯಾಚರಣೆಗೆ ಸೀಮಿತವಾಗದೆ ಪರಿಹಾರಕ್ಕೆ ಕಾಲಮಿತಿ ನಿಗದಿಪಡಿಸಬೇಕು. ಪಾದಚಾರಿ ದಾರಿ ಬೇಕು ಎಂಬುದು ಸಾರ್ವಜನಿಕರ ಬೇಡಿಕೆಯಲ್ಲ, ಅದು ಅವರ ಹಕ್ಕು. ಈ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಯಾವಾಗ ಕ್ರಮ ಕೈಗೊಳ್ಳುತ್ತಾರೆ ಎಂಬುದನ್ನು ಕಾದು ನೋಡೋಣ. ಇದು ಕರುನಾಡು ವಾಹಿನಿ. ದಿಟ್ಟ ನಡೆ, ಸ್ಪಷ್ಟ ನುಡಿ. ನಮ್ಮ ಚಾನೆಲ್ ಅನ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ. ನಿಮ್ಮ ಒಂದು ಸಬ್ಸ್ಕ್ರೈಬ್ ನಮ್ಮನ್ನ ಇನ್ನಷ್ಟು ಉತ್ತಮ ಮತ್ತು ವಿಶ್ವಾಸಾರ್ಹ ಸುದ್ದಿಗಳನ್ನ ನಿಮ್ಮವರೆಗೆ ತಲುಪಿಸಲು ಪ್ರೇರೇಪಿಸುತ್ತದೆ.